ತುಂಬ ಅದ್ಭುತವಾಗಿ ಬಂದಿದೆ. ಮಾಸು ಲವ್ವು ಸಾಂಸಾರಿಕವಾಗಿ ಬಂದು ಸಿನಿಮಾ ನೋಡ್ಬೋದು. ಎಲ್ಲ ಕುಟುಂಬ ಸಮೇತ ಬಂದು ಸಿನಿಮಾ ನೋಡ್ಬೋದು. ಎಲ್ಲ ಆಡಿಯನ್ಸು ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಬೇಕು. ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕು. ತುಂಬ ಕಥೆ ತುಂಬ ಚೆನ್ನಾಗಿದೆ. ಯಾಕಂದರೆ ಹಳ್ಳಿ ಸೊಗಡು ಇದೆ ಇದರಲ್ಲಿ. ಒಬ್ಬ ರೈತಾಪಿ ಏನು ಮಾಡ್ಬೋದು, ಎಲ್ಲಿ ಬದುಕ್ಬೋದು, ಏನೆಲ್ಲ ನಾವು ಸಿಟಿಗೆ ಹೋಗಿ ಬದುಕೋದಕ್ಕಿಂತ ಅಲ್ಲೇ ಬದುಕೋದಲ್ಲ, ನಮಗೆ ಕಾರಣ ನಿಂತ್ಕೋಬೋದಲ್ಲ ಅನ್ನೋ ಒಂದು ಸಂದೇಶ ಸಾರಿದ್ದಾರೆ. ಅವರು ತೆಗೆದಂಗೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋನು ಚೆನ್ನಾಗಿ ಮಾಡಿದ್ದಾರೆ, ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಪ್ರಭು ಚೆನ್ನಾಗಿ ಮಾಡಿದ್ದಾರೆ. ಇದು ಹೊಸ ಸಿನಿಮಾ ಹೊಸ ಹೀರೋ ಅನ್ನೋ ಥರ ಅಲ್ಲ, ಒಂದು 10 ಸಿನಿಮಾ ಮಾಡೋ ಥರ ನಡೆಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ನೆಕ್ಸ್ಟ್ ಸಿನಿಮಾ ಇಂಪ್ರೂವ್ಮೆಂಟ್ ಆಗ್ತಾರೆ. ನಮಗೆ ಒಂದು ಕಾಳಜಿದೆ ಇವ್ರು ಗೆಲ್ತಾರೆ ಅನ್ನೋ ಥರ. ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್ ಸಿನಿಮಾ. ಏನು ಕೇಳಿದ್ರೆ ಕೇಳಿ. ಸಾಂಗ್ಗಳು 3 ಚೆನ್ನಾಗಿದೆ, ಫೈಟು 6 ಇದೆ. ಹಾಂ, ನಟನೆ ಚೆನ್ನಾಗಿದೆ ಹೇಳ್ದಲ್ಲ. ಅವ್ರ ಪಾತ್ರಕ್ಕೆ ಅವ್ರ ನಟನೆ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಅರ್ಧ ಇಂಟೋಡೋದು ಮುಂಚೆ ಲವ್ವಲ್ಲಿ ಮೊದಲನೇ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾಳೆ. ಹಳ್ಳಿಯಲ್ಲಿ ಗ್ಲಾಮರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನನಗೆ. ರೈತರ ಬಗ್ಗೆ ತುಂಬ ತೋರಿಸಿದ್ದಾರೆ. ಯಾಕಂದರೆ ನಮ್ಮ ರೈತರ ಕೆಲಸ ಬಿಟ್ಟು ನಾವು ಸಿಟಿ ಹೋಗಿ ಬದುಕೋದು ಏನಿದೆ, ಆ ಸಿಟಿ ಜೀವನ ಆಗಬೇಕು. ಅಲ್ಲಿ ಬದುಕೋದು ಕಷ್ಟ, ಜನಗಳು ಬಿಡಲ್ಲ, ಆಕ್ರೋಶಗಳು, ರೂಢಿಸಮ್ಗಳು. ಆ ಮಧ್ಯದಲ್ಲಿ ನಾವು ಬದುಕೋಕೆ ಆಗೋದಿಲ್ಲ. ನಮ್ಮ ನೆಲ ಜಲ ಜಮೀನು ಉಳುಮೆ ಇದ್ದು ನಮ್ಮ ಜಮೀನಲ್ಲಿ ನಾವು ಬದುಕ್ಬೋದಲ್ಲ, ಸಂಪಾದನೆ ಮಾಡ್ಬೋದಲ್ಲ, ಇಂಥ ಮಗ ಸಾಗ್ಬೋದಲ್ಲ, ಸಂಸಾರ ಸಾಗ್ಬೋದಲ್ಲ ಅನ್ನೋ ಒಂದು ಭಾವನೆ ಇದರಲ್ಲಿ ಮೂಡಿಸಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ರೈತೇ ರಾಜ. ಎಲ್ಲರೂ ಫ್ಯಾಮಿಲಿ ಅವರೆಲ್ಲರೂ ನೋಡ್ಬೋದು. ಎಲ್ಲರಿಗೂ ಒಂದು ಗುಣಪಾಠ ಚೆನ್ನಾಗಿದೆ ಸರ್. ಸಾಂಗ್ಸು, ಸ್ಟೆಪ್ಸು, ಡೈಲಾಗ್ಸು ಪ್ರತಿಯೊಂದು ಯಾವುದಿದ್ರೇನು ಎಲ್ಲ ಚೆನ್ನಾಗಿದೆ. ಇವಾಗ ರೈತರ ಬಗ್ಗೆ ತುಂಬ ತೋರಿಸಿದ್ದಾರೆ ಸಿನಿಮಾದಲ್ಲಿ ಅಂತ ಹೇಳ್ತಾರೆ. ನಿಮಗೆ ಯಾವ ಪೋರ್ಷನ್ ಇಷ್ಟ ಆಯಿತು ಅಂತ? ನಮ್ಮದು ರೈತ ಪೋಷಣ ಚೆನ್ನಾಗಿದೆ ಸರ್. ರೈತ ಪೋಷಣ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಚೆನ್ನಾಗಿ ಸೂಪರಾಗಿದೆ. ಮಿಡಲ್ ಪರ್ಸನ್ ಅವ್ರಿಗೆ ಏನೇನು ಇದು ಮಾಡ್ತಾಯಿದ್ರು ಅದೆಲ್ಲ ಈ ಫಿಲ್ಮ್ನಲ್ಲಿ ಡೈರೆಕ್ಟಾಗಿ ತೋರಿಸಿದ್ರು. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂತಂದು ಹೇಳಿ ಇದಿರೋದು. ರೈತರ ಬಗ್ಗೆ ಸಿಟಿಗೆ ಹೋಗ್ಬಿಟ್ಟು ಜೀವನ ಹೇಗೆ ಮಾಡಬೇಕು, ಇಲ್ಲ ಹಳ್ಳಿ ಜೀವನ ಹೇಗೆ ಮಾಡಬೇಕು ಅನ್ನೋದ್ರ ಕಾನ್ಸೆಪ್ಟ್ ಚೆನ್ನಾಗಿದೆ. ಸೊ ಏನು ಅಂತಂದರೆ ಸಿಟಿ ಲೈಫ್ ಜೀವನ ಮಾಡೋದಕ್ಕಿಂತ ಹಳ್ಳಿ ಲೈಫ್ ಚೆನ್ನಾಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್ ಫಿಲಮ್ನ. ಹೀರೋಯಿನ್ದು ಎಲ್ಲರದ್ದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಕಂಟೆಂಟ್ ಬಂದ್ಬಿಟ್ಟು ರೈತರ ಬಗ್ಗೆನೇ ಇರೋದು ಚೆನ್ನಾಗಿದೆ ಮೂವಿ. ನಾನು ಹೀರೋ ಫ್ರೆಂಡ್ ರೋಲಾಗಿ ಮಾಡಿದ್ದೀನಿ ಇದರಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೌದು ಸರ್, ಹೌದು. ಜಾಸ್ತಿ ರೈತರು ಸ್ಟಾರ್ಟಿಂಗಿನ ಹಿಡಿದು ಎಂಟು ತನಕ ರೈತರ ಬಗ್ಗೆನೇ ಇರೋದು. ರೈತ ಬಂದ್ಬಿಟ್ಟು ಇಲ್ಲಿ ಜೀವನ ಮಾಡೋಕ್ಕಂತ ಇರ್ತಾನೆ. ಸೊ ಏನಂದರೆ ಬೆಂಗಳೂರಿಗೆ ಹೋಗ್ಬಿಟ್ಟು ಜೀವನ ಮಾಡಂತಾನೆ. ಬೆಂಗಳೂರು ಜೀವನಗೂ ಹಳ್ಳಿ ಜೀವನಗೂ ವ್ಯತ್ಯಾಸ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅವನು ಬೆಂಗಳೂರು ಜೀವನ ಬಿಟ್ಬಿಟ್ಟು ಹಳ್ಳಿ ಜೀವನ ಮಾಡೋದೇ ಬೆಸ್ಟ್ ಅಂದ್ಬಿಟ್ಟು ಒಂದು ಗುರಿ ಇಟ್ಟಿರ್ತಾನೆ. ಹಳ್ಳಿ ಜೀವನನೇ ಕಂಟೆಂಟ್ ಮಾಡ್ಕೊಂಡಿರ್ತಾನೆ. ಸೊ ಹಳ್ಳಿ ಜೀವನನೇ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ನೋಡ್ಬಿಟ್ಟು ಕಲಿಬೇಕಂದ್ರೆ ಹಳ್ಳಿ ಜೀವನದಲ್ಲಿರೋ ಇದೆಯಲ್ಲ ಹಳ್ಳಿ ಜೀವನ, ಹೆಣ್ಮಕ್ಳಿಗೆ ರೈತರಿಗೆ ಹೆಣ್ಮಕ್ಳು ಕೊಡಿ ಅನ್ನೋದೇ ಇದು ಕಾನ್ಸೆಪ್ಟ್. ಇಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಆಮೇಲೆ ರೈತರಾಗಿ ಬರೋದು ಇಷ್ಟ. ಇದು ಚೆನ್ನಾಗಿದೆ. ಹಾಡೆಲ್ಲ ಚೆನ್ನಾಗಿದೆ. ಇಷ್ಟ ಆಯಿತು. ಓಕೆನಾ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಈ ಚಿತ್ರ ನಿಜವಾಗಲೂ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಶತದಿನ ಉತ್ಸವ ಆಚರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್, ನಿರ್ದೇಶನದ ಬಗ್ಗೆ ಏನು ಹೇಳ್ತೀರಾ? ನಿರ್ದೇಶಕರು ಹೊಸಬರು, ಜೊತೆಗೆ ಎಷ್ಟೇ ಹೊಸಬರಿದ್ದರೂ ಕೂಡ ಸಿಕ್ಕಾಪಟ್ಟೆ ನುರಿತಿರ್ತಕ್ಕಂಥ ನಿರ್ದೇಶಕ ಅನ್ನಿಸ್ತಕ್ಕಂಥ ಕೆಲಸಗಳನ್ನು ಕೊಟ್ಟಿದ್ದಾರೆ. ಅವರು ಇನ್ನು ಯಾವುದೇ ಮುಂದಿನ ಚಿತ್ರಗಳನ್ನು ಒಳ್ಳೆ ರೀತಿ ಕೊಡ್ಬೋದು ಅಂಥೇಳಿ ನನಗೆ ಪಕ್ಕಾ ವಿಶ್ವಾಸ ಇದೆ. ನಮಸ್ತೆ. ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಫಿಲಮ್ ತುಂಬ ಚೆನ್ನಾಗಿದೆ. ಅಂದರೆ ರೈತರ ಬಗ್ಗೆ ತುಂಬ ಹೆಮ್ಮೆ ಪಡುವಂಥದ್ದೇ, ನೋಡಬೇಕಾದ್ರೆ ಎಲ್ಲ ಕುಳಿತು ನೋಡುವಂಥದ್ದೇ. ಹೊಸಬ್ರೇನೋ ಎಲ್ಲ ಸೇರಿ ಒಂದು ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್ ಮೂವಿಗೆ. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಆರ್ಟಿಸ್ಟು ಎಲ್ಲರೂ ಹೊಸಬ್ರೆ ಆ್ಯಕ್ಚುಲಿ. ಇನ್ನು ಇವರು ಆಮೇಲೆ ಮೇಘನಾ, ಸೊ 1-2-3 ಜನ ಅಷ್ಟೇ ಹಳೆ ಆರ್ಟಿಸ್ಟ್ಗಳು. ಬಟ್ ಆ್ಯಕ್ಟಿಂಗ್ ಆದ್ರೂ ಎಲ್ಲನೂ ಚೆನ್ನಾಗಿ ಹಾಗಲ್ಲ. ಹಳೆ ಆರ್ಟಿಸ್ಟ್ಗಳ ಬಗ್ಗೆ ಆ್ಯಕ್ಟಿಂಗ್ ಬಗ್ಗೆ ಹೇಳೋದು ಬೇಡ. ಇನ್ನು ಹೊಸಬ್ರು ಓಕೆ, ಒಂದು ಲೆವೆಲ್ಲಿಗೆ ಎಲ್ಲರೂ ಕೂಡ ಟ್ರೈ ಮಾಡಿದ್ದಾರೆ. ಹೊಸಬ್ರನ್ನೇ ಇಟ್ಕೊಂಡು ಒಂದು ಸಿನಿಮಾನ ಈ ರೇಂಜಿಗೆ ರೀಚ್ ಮಾಡಿಸೋದು ಸ್ವಲ್ಪ ಕಷ್ಟನೇ. ಬಟ್ ಓಕೆ, ಚೆನ್ನಾಗಿದೆ ಓವರಾಲ್ ಸಿನಿಮಾ. ಎಲ್ರಿಗೂ ನಮಸ್ಕಾರ.
ಮೊದಲನೇದಾಗಿ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ನಮ್ಮ ರಾಮನಗರ, ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ ನನಗನ್ನಿಸಿದ್ದು ಒಂದು ರೈತರ ಬಗ್ಗೆ. ಈಗಿರೋ ಪರಿಸ್ಥಿತಿನೇ ಅದು. ರೈತರ ಮಕ್ಕಳಿಗೆ ಅಂದರೆ ಊರಲ್ಲಿ ಕೃಷಿ ಮಾಡೋವಂಥ ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಹೆಣ್ಣು ಕೊಟ್ಟರು ಅವರು ಬೆಂಗಳೂರಿಗೆ ಹೋಗೋಣ ಅಂತಾರೆ. ಆ ಪರಿಸ್ಥಿತಿನೇ ಅದಕ್ಕೊಂದು ಮೆಸೇಜ್ ಕೊಟ್ಟು ಸಿನಿಮಾ ಮಾಡಿದ್ದಾರೆ. ಅದು ನಂಗೆ ತುಂಬ ಖುಷಿ ಆಯಿತು. ದಯವಿಟ್ಟು ಎಲ್ಲ ರೈತರ ಮಕ್ಕಳು ಎಲ್ಲರೂ ಬಂದು ಸಿನಿಮಾನ ನೋಡಿ. ನಂದು ಇದರಲ್ಲಿ ಇಷ್ಟು ವರ್ಷ ನಾನು ಒಂದು 70-80 ಸಿನಿಮಾ ಎಲ್ಲ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಮಾಡಿಕೊಂಡು ನಗ್ಸೋಕ್ಕೆ ಪ್ರಯತ್ನಪಟ್ಟು ನಗಿಸಿದ್ದೀನಿ. ಸೊ ಇದರಲ್ಲಿ ಒಂದು ರಗಡ್ ಕ್ಯಾರೆಕ್ಟ್ರು, ಒಂದು ಡಿಫ್ರೆಂಟ್ ರೈತರ ಪರವಾಗಿ, ರೈತರ ಹೋರಾಟಗಾರನಾಗಿ ರೈತರ ಪರ ನಿಂತ್ಕೊಂಡು ಮಾಡೋಂಥ ಒಂದು ಕ್ಯಾರೆಕ್ಟ್ರು, ಸುಲ್ತಾನ್ ಅಂತ ಒಂದು ಕ್ಯಾರೆಕ್ಟ್ರು ಪಂಚಗಿಂಚ ಹಾಕೊಂಡು ಒಂದು ರಗಡಾಗಿ ಮಾಡಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಇಷ್ಟು ವರ್ಷ ನಮ್ಗೆ ಆಶೀರ್ವಾದ ಮಾಡಿದಿರಿ. ಇನ್ನು ಮುಂದೇನೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ, ನನಗೆ ಹಾಗೂ ನಮ್ಮ ರಾಮನಗರ ಚಿತ್ರತಂಡಕ್ಕೆ.